ನಮ್ಮ ಇಲಾಖೆಯಲ್ಲಿ ಸುಮಾರು ಇಲ್ಲಿ 25,540 ಮಂಜೂರಾತಿ ಆದಂಥ ಹುದ್ದೆಗಳಿದ್ದಾವೆ. ಈ ಪೈಕಿ 8,770 ಹುದ್ದೆ ಇವತ್ತು ಖಾಲಿ ಇದೆ. 8,770 ಹುದ್ದೆಗಳು. ಈ 8,770 ಹುದ್ದೆಗಳೇನು ಖಾಲಿ ಇದೆ, ಈ ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಹೀಗಾಗಿ ಈಗಾಗಲೇ ಏನು 56,000 ಹುದ್ದೆಗಳು ಭರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಸುಮಾರು 1,400 ಹುದ್ದೆಗಳು ನಮಗೆ ಭರ್ತಿ ಮಾಡಲಿಕ್ಕೆ ಅನುಮೋದನೆ ಆಗಿದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳೇನು ಖಾಲಿ ಇದೆ ಆ ಎಲ್ಲ ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಹೀಗಾಗಿ ಬೆಂಗಳೂರಿನಲ್ಲಿಂದು ನಾನು ಈ ಒಂದು ಸಭೆಯಲ್ಲಿ ನೋಡಿದಾಗ ಎ ವರ್ಗದ 268 ಹುದ್ದೆಗಳು, ಬಿ ವರ್ಗದ 1,079 ಹುದ್ದೆಗಳು, ಸಿ ವರ್ಗದ 5,894 ಹುದ್ದೆಗಳು, ಡಿ ವರ್ಗದ 2,121 ಹುದ್ದೆಗಳು ಇವು ಖಾಲಿ ಇದೆ. ಎ ವರ್ಗದ 268 ಹುದ್ದೆಗಳು, ಬಿ ವರ್ಗದ 1,079 ಹುದ್ದೆಗಳು, ಸಿ ವರ್ಗದ 5,294 ಹುದ್ದೆಗಳು, ಡಿ ವರ್ಗದ 2,129 ಹುದ್ದೆಗಳು ಖಾಲಿ ಇದೆ. ಈ ಪೈಕಿ ಎಲ್ಲ ವರ್ಗದ ಹುದ್ದೆಗಳ ಪೈಕಿ ಕನಿಷ್ಠ 4,000 ಹುದ್ದೆಗಳು ಭರ್ತಿ ಮಾಡಿಕೊಳ್ಳಲಿಕ್ಕೆ ಕ್ರಮ ವಹಿಸಬೇಕು ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ. ಅದರಲ್ಲಿ 1,400 ಹುದ್ದೆಗಳು ಈಗಾಗಲೇ ಮಂಜೂರಾತಿ ಆಗಿದ್ದಾವೆ. ಆ ಹುದ್ದೆಗಳು ಒಂದು ವಾರ ಒಳಗಾಗಿ ಅದು ನೋಟಿಫೈ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ ಎಲ್ಲಿ ಇವತ್ತು ಇಂಟರ್ವ್ಯೂ ಇಲ್ಲವೋ AB ಹುದ್ದೆಗಳು ಬಿಟ್ಟು CD ಹುದ್ದೆಗಳೇನಿದ್ದಾವೆ ನೇರವಾಗಿ ಮೆರಿಟ್ ಆಧಾರದ ಮೇಲೆ KE ಮುಖಾಂತರ ಆ ಹುದ್ದೆಗಳು ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು KPSC ಮುಖಾಂತರ ಏನು ಮಾಡಬೇಕಾಗಿದೆ ಅದಕ್ಕೂ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಇವತ್ತು ನಾನು ಹೇಳಿದ್ದೇನೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ವರ್ಗದ ಹುದ್ದೆಗಳ ಭರ್ತಿ ಆಗ್ತದೆ. ಮತ್ತು ಇವತ್ತು ಪರೀಕ್ಷಾ ಪ್ರಾಧಿಕಾರದಿಂದ ECD ಈ ಹುದ್ದೆಗಳು ಭರ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ನನ್ನ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನೀರು ಸರಬರಾಜಿದ್ರೆ ಪ್ರೀ ಮಾನ್ಸೂನ್ ಬಂದಿದೆ.